ನಮಸ್ಕಾರ ವೀಕ್ಷಕರೇ, ಪ್ರತಿ ಸಂಚಿಕೆಯಲ್ಲೂ ನಮ್ಮ ಸುತ್ತಮುತ್ತ ಇರುವ ವಿಶೇಷ ದೇವಸ್ಥಾನಗಳ ಬಗ್ಗೆ ಮಾಹಿತಿಯನ್ನು ನೀಡುತ್ತಿರುವ ದೈವಯಾನಂ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇಂದು ನಾವು ನಿಮಗೆ ಬೆಂಗಳೂರಿನಲ್ಲಿ ಇರುವಂತಹ ಸಾವಿರಾರು ವರ್ಷಗಳ ಇತಿಹಾಸ ಇರುವ ದೇವಸ್ಥಾನದ ಬಗ್ಗೆ ತಿಳಿಸಲಿದ್ದೇವೆ. ಇಂದು ಬೆಂಗಳೂರು ಬೃಹದಾಕಾರವಾಗಿ ಬೆಳೆದಿದೆ, ಆದರೆ ಕೆಲವು ವರ್ಷಗಳ ಹಿಂದೆ ಬೆಂಗಳೂರು ಹೀಗೆ ಇರಲಿಲ್ಲ. ಹಳೆ ಬೆಂಗಳೂರಿನ ಕೆಲವು ಚಿತ್ರಗಳನ್ನು ನೋಡಿದರೆ ಈಗಲೂ ಖುಷಿ ಎನಿಸುತ್ತದೆ. ನಗರ ಬೆಳೆದಿರುವುದು ಒಂದು ಕಡೆಯಾದರೆ ಬೆಳವಣಿಗೆಯ ಜೊತೆಗೆ ನಾವು ಹಳೆ ಬೆಂಗಳೂರನ್ನು ಕಳೆದುಕೊಂಡಿದ್ದೇವೆ ಎನ್ನುವುದೂ ಇದೆ. ಬೆಂಗಳೂರಿನಲ್ಲಿ ಅನೇಕ ಪುರಾತನ ದೇವಸ್ಥಾನಗಳಿವೆ, ಒಂದೊಂದಕ್ಕೂ ಒಂದೊಂದು ಇತಿಹಾಸವೂ ಇದೆ. ಇವತ್ತು ನಾವು ನಿಮಗೆ ಬೆಂಗಳೂರಿನ ಬೇಗೂರಿನಲ್ಲಿರುವಂತಹ ಅತ್ಯಂತ ಪುರಾತನ ದೇವಾಲಯವನ್ನು ತೋರಿಸಲಿದ್ದೇವೆ. ಇದಕ್ಕೆ ಸಾವಿರಾರು ವರ್ಷಗಳ ಇತಿಹಾಸವೂ ಇದೆ. ಇದಷ್ಟೇ ಅಲ್ಲ, ಇಲ್ಲಿ 10 ವಿಶೇಷತೆಗಳು ಇವೆ. ಇಲ್ಲಿಗೆ ಬಂದಿರುವ ಅನೇಕ ಭಕ್ತಾದಿಗಳಿಗೆ ಹಲವು ರೀತಿಗಳಲ್ಲಿ ಒಳ್ಳೆಯದು ಆಗಿದೆಯಂತೆ. నా పేరు నాగార్జున. నాగేశ్వర స్వామి టెంపుల్ ఇక్కడ చాలా పవిత్రంగా ఉన్నది. ఏదైనా భక్తులు కోరికలను కోరుకున్న వెంటనే నెరవేరుతాయని చాలామంది నమ్ముతుంటారు. అలాగే మేము కూడా చాలాసార్లు వచ్చాము. మేము అనుకున్న కోరికలు చాలా నెరవేరినాయి. అలాగే చాలామంది భక్తి శ్రద్ధలతో ఇక్కడికి వస్తుంటారు. మేము ప్రతి వారం లేదంటే ప్రతిరోజు ఇలా వచ్చి స్వామివారిని దర్శనం చేసుకొని వెళ్తుంటాము. ಈ ವ್ಯಕ್ತಿ ತೆಲುಗಿನಲ್ಲಿ ಹೇಳುತ್ತಿರುವುದೇನೆಂದರೆ, ನನ್ನ ಹೆಸರು ನಾಗಾರ್ಜುನ. ಇದು ಬಹಳ ಪುರಾತನ ದೇವಾಲಯ. ಇಲ್ಲಿ ಅನೇಕ ವಿಶೇಷತೆಗಳು ಇವೆ. ಇಲ್ಲಿಗೆ ಬಂದು ತಾವು ಏನೇ ಅಂದುಕೊಂಡರೂ ನೆರವೇರಿಸುತ್ತಾರಂತೆ ಆ ಪರಶಿವ. ತಾವು ಪ್ರತಿ ವಾರ ಇಲ್ಲಿಗೆ ಬರುವುದಾಗಿ ಹೇಳಿಕೊಂಡಿದ್ದಾರೆ. ಇದು ಇಡೀ ಬೆಂಗಳೂರಿನಲ್ಲಿಯೇ ಅತ್ಯಂತ ಪುರಾತನ ಹಾಗೂ ಪವರ್ಫುಲ್ ದೇವಾಲಯ ಹೀಗೆಂದು ಭಕ್ತರೊಬ್ಬರು ಹೇಳುತ್ತಿದ್ದಾರೆ. ಹಾಗೆಯೇ ಈ ದೇವಸ್ಥಾನದ ಕುರಿತು ಹೇಳಿದ್ದಾರೆ, ಕೇಳಿ. ನಾವು ಫ್ರೀಕ್ವೆಂಟ್ ಆಗಿ ವೀಕ್ಲಿ ಟೆಂಪಲ್ಗೆ ಬರ್ತಾ ಇರ್ತೀವಿ. ಬಟ್ ಬೇಗೂರು ಟೆಂಪಲ್ ಅನ್ನೋದು ಬೆಂಗಳೂರಲ್ಲಿ ಓಲ್ಡೆಸ್ಟ್ ಟೆಂಪಲ್. ಬೆಂಗಳೂರು ಅನ್ನೋ ಹೆಸರು ಸ್ಟಾರ್ಟ್ ಆಗಿದ್ದು ಈ ಬೇಗೂರಿನಿಂದಾನೆ. ಇಲ್ಲಿಗೆ ಶಿಲಾಶಾಸನ ಇದೆ. ಇಲ್ಲಿ ನಮ್ಮ ಬೆಂಗಳೂರಲ್ಲಿ ಈ ಬೆಂಗಳೂರು ಅನ್ನೋ ಹೆಸರು ಬಂದು 1300 ಇಯರ್ಸ್ ಬಿಫೋರೇ ಇತ್ತು. ಅಲ್ಲಿ ಬಂದು ಇಲ್ಲೊಂದು ಶಿಲಾಶಾಸನ ಇದೆ, ಕಸ್ತೂರಿ ಬಾರ್ ರೋಡಲ್ಲಿ ಒಂದು ಶಿಲಾಶಾಸನ ಇದೆ. ನಾವು ಎರಡೂ ನೋಡಿದ್ದೀವಿ. ಬಟ್ ತುಂಬ ಹಳೇ ದೇವಸ್ಥಾನ ಇದು. 1300 ಇಯರ್ಸು ಗಂಗರು, ಚೋಳರು, ಅರಸರು ಇವರೆಲ್ಲ ಆಲಿಸಿ ಈ ದೇವಸ್ಥಾನ ಕಟ್ಟಿದ್ದಾರೆ. ಯುದ್ಧಗಳು ನಡೆದಿದ್ದಾವೆ ಈ ದೇವಸ್ಥಾನಕ್ಕೋಸ್ಕರ. ಅಷ್ಟೊಂದು ಪುರಾತನ ದೇವಸ್ಥಾನ. ಇದು ಪವರ್ಫುಲ್ ಪಂಚಲಿಂಗೇಶ್ವರ ದೇವಸ್ಥಾನ ಅಂತಾರೆ, ನಾಗೇಶ್ವರ ಸ್ವಾಮಿ ದೇವಸ್ಥಾನ ಅಂತಾರೆ. ಬಟ್ ಈ ಟೆಂಪಲ್ ಅಂತೂ ತುಂಬ ಪೀಸ್ಫುಲ್ಲಾಗಿ ಒನ್ ಡೇ ಬಂದು ನೋಡ್ಕೊಂಡು ಹೋಗ್ಬೇಕಂದ್ರೆ ಬೆಂಗಳೂರಲ್ಲಿರೋರು ತುಂಬ ಚೆನ್ನಾಗಿರೋ ಟೆಂಪಲ್ ಇದು. ಬಂದು ನೋಡಿದ್ರೆ ಗೊತ್ತಾಗುತ್ತೆ. ಇಲ್ಲಿ ಶಿಲಾಶಾಸನ ಇದ್ದಾವೆ, ಎಲ್ಲ ಇದ್ದಾವೆ, ಸೂಪರಾಗಿರುತ್ತೆ. ಬಟ್ ಪೀಸ್ಫುಲ್ಲಾಗಿರುತ್ತೆ ಈ ಟೆಂಪಲಲ್ಲಿ ಬಂದ್ರೆ. ನಾವು ನೋಡ್ಬೇಕಂದ್ರೆ ಈ ಟೆಂಪಲು ಮತ್ತು ಪಕ್ಕದಲ್ಲಿ ಬೇಗೂರು ಫೋರ್ಟ್ ಇದೆ. ಅದು ಅಲ್ಲಿ ಬಂದು ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಇದೆ. ಅದು ಒನ್ ಡೇಯಲ್ಲಿ ಬಂದ್ರೆ ಒಂದು ಜಸ್ಟ್ 2 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ ಅಷ್ಟೇ. ಚೆನ್ನಾಗೇ ನೋಡ್ಬೋದು. ಒನ್ ಡೇ ಟ್ರಿಪ್ಪು ಬಂದು ನೀವು ಬೆಂಗಳೂರಲ್ಲಿ ಆ ಕಡೆಯಿಂದ ಇದ್ರೂ ಈ ಕಡೆಗೆ ಬಂದು ನೋಡ್ಕೊಂಡು ಹೋಗ್ಬೋದು. ಸೂಪರ್ ಆಗಿರ್ತದೆ ಅದೆಲ್ಲ. ಬೆಂಗಳೂರಿನ ಅತ್ಯಂತ ಪುರಾತನ ಮತ್ತು ಪವರ್ಫುಲ್ ದೇವಸ್ಥಾನದ ಕುರಿತು ಮಹಿಳೆಯೊಬ್ಬರು ಕೂಡ ಮಾತನಾಡಿದ್ದಾರೆ. ನಮ್ಮ ಹೆಸರು ರತ್ನ ಅಮ್ಮ ಅಂತ. ನಾವಿಲ್ಲಿ ನಾಗಲಿಂಗೇಶ್ವರ ಸ್ವಾಮಿ ಇಲ್ಲಿ ಬೇಗೂರು ಹತ್ರ ನಾವು ಪ್ರತಿ ವಾರ ಬರ್ತಾ ಇರ್ತೀವಿ. ತುಂಬ ಪವರ್ಫುಲ್ ದೇವರು. ಯಾವುದೇ ನಮ್ಮ ಕಷ್ಟಗಳು, ಕೋರಿಕೆಗಳು ಏನೇ ಇದ್ದರೂ ನಾವು ಈ ದೇವ್ರ ಹತ್ರ ಬಂದು ನಮ್ಮ ಬಯಕೆಗಳನ್ನ ಹೇಳ್ಕೊಂಡ್ರೆ ತಕ್ಷಣಕ್ಕೆ ನಮಗೆ ದೇವರು ಇದು ಪ್ರತಿಕ್ರಿಯೆ ಕೊಡ್ತಾರೆ. ನಾವು ಭಕ್ತಿಯಿಂದ ಇಟ್ಟು ನಾವು ಬೇಡ್ಕೊಂಡಿದ್ದು ಯಾವುದೇ ಕಾರ್ಯಕ್ರಮ ನೆರವೇರಿದೆ. ನಮಗೆ ತುಂಬ ಇದರಿಂದ ವರ್ಷಗಳಿಂದ ನಾವು ಬರ್ತಾ ಇದ್ದೀವಿ. ನಮಗೆ ದೇವ್ರ ಕಡೆಯಿಂದ ತುಂಬಾ ಉಪಯೋಗಗಳೇ. ಯಾರಿಗೆ ಯಾವುದೇ ಕಷ್ಟ ಇದ್ದರೂ ಬಂದು ದೇವ್ರ ಹತ್ರ ಬೇಡ್ಕೊಳ್ಳಿ, ದೇವರು ನೆರವೇರಿಸಿಕೊಡ್ತಾರೆ. ಈ ಮಹಿಳೆ ಸಹ ಇದನ್ನೇ ಹೇಳುತ್ತಿದ್ದಾರೆ. ಇಲ್ಲಿ ಒಂದು ಶಕ್ತಿ ಇದೆ, ಇದು ನಮ್ಮನ್ನೆಲ್ಲ ಕಾಯುತ್ತಿದೆ. ಭಕ್ತಿಯಿಂದ ಪೂಜಿಸಿದರೆ ನಾವು ಏನೇ ಅಂದುಕೊಂಡಿದ್ದರೂ ಅದು ನೆರವೇರುತ್ತದೆ ಎಂದು. ಬೆಂಗಳೂರಲ್ಲಿ ನಾವು ಬಂದ್ಬಿಟ್ಟು 28 ವರ್ಷದಿಂದ ಇಲ್ಲೇ ಇದ್ದೀವಿ. ದೇವಸ್ಥಾನಕ್ಕೆ ವರ್ಷಕ್ಕೊಂದ್ಸಲ ಬರ್ತಾನೆ ಇರ್ತೀವಿ, ಮತ್ತು ಸೋಮವಾರ ಆ ಟೈಮಲ್ಲಿ ಬರ್ತಾ ಇರ್ತೀವಿ. ಇಲ್ಲಿ ಪವರ್ಫುಲ್ ದೇವರು ಅಂದರೆ ಇಲ್ಲೇ. ಈ ಜಾಗ ಬಂದ್ಬಿಟ್ಟು ಈ ಕಾಲದ್ದೆಲ್ಲ ಇದು. ಭಕ್ತಿಯಿಂದ ಬೇಡ್ಕೊಂಡವ್ರಿಗೆ ಯಾವ ಕಾರಣಕ್ಕೂ
ಕೈ ಬಿಡಲ್ಲ ದೇವರು, ಚೆನ್ನಾಗಿ ಒಳ್ಳೆಯದೇ ಮಾಡಿಕೊಡ್ತಾ ಇದ್ದಾರೆ. ಹೌದು ವೀಕ್ಷಕರೇ, ಇಂತಹ ಪವರ್ಫುಲ್ ದೇವಸ್ಥಾನ ಇರುವುದು ಬೇಗೂರಿನಲ್ಲಿ. ಈ ದೇವಸ್ಥಾನ ನೋಡಲು ದೇಶ ವಿದೇಶಗಳಿಂದಲೂ ಜನರು ಬರುತ್ತಾರಂತೆ. ಇಂತಹ ಶಕ್ತಿ ಸಂಪನ್ನ ದೇವಾಲಯ ಯಾವುದು ಗೊತ್ತಾ? ಇದೇ ನೋಡಿ, ಬೇಗೂರಿನಲ್ಲಿರುವಂತಹ ಪಂಚಲಿಂಗ ನಾಗೇಶ್ವರ ದೇವಸ್ಥಾನ. ಇಲ್ಲಿ ಶಿವರಾತ್ರಿಯಲ್ಲಂತೂ ಕಾಲಿಡಲು ಸಹ ಜಾಗವಿರುವುದಿಲ್ಲ. ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿ ನೆರೆದಿರುತ್ತಾರೆ. ಪ್ರತಿ ಸೋಮವಾರ ಇಲ್ಲಿ ಅನ್ನ ಸಂತರ್ಪಣೆ ಕೂಡ ನಡೆಯುತ್ತದೆ. ಇದೀಗ ದೇವಸ್ಥಾನದ ಇತಿಹಾಸದ ಬಗ್ಗೆ ತಿಳಿಯೋಣ. ಇದು 1000 ವರ್ಷಗಳ ಹಿಂದೆ ನಿರ್ಮಿಸಲಾದ ಪುರಾತನ ದೇವಾಲಯ. ಈ ದೇವಾಲಯವು ಶಿವನಿಗೆ 5 ಪ್ರತ್ಯೇಕ ಗುಡಿಗಳನ್ನು ಹೊಂದಿದೆ. ನಾಗೇಶ್ವರ, ನಗರೇಶ್ವರ, ಚೌಳೇಶ್ವರ, ಕರಣೇಶ್ವರ ಮತ್ತು ಕಾಳಿ ಕಮ್ಮಟೇಶ್ವರ. ಜೊತೆಗೆ ನಂದಿಯ ಮುಂಭಾಗದಲ್ಲಿ ದೇವಾಲಯದ ಸಂಕೀರ್ಣದೊಳಗೆ 2 ದೇವಾಲಯಗಳು ಇವೆ. ಈ ದೇವಾಲಯವನ್ನು ಗಂಗಾ, ಚೋಳ ಮತ್ತು ಚಾಲುಕ್ಯ ರಾಜವಂಶರು ನಿರ್ಮಿಸಿ ಅಭಿವೃದ್ಧಿಪಡಿಸಿದರು ಎಂದು ಹೇಳಲಾಗುತ್ತೆ. ಗಂಗಾ, ಚೋಳ ಮತ್ತು ಚಾಲುಕ್ಯ ರಾಜವಂಶಗಳ ರಾಜರು ಮತ್ತು ಒಬ್ಬ ರಾಣಿಯ ಚಿತ್ರಗಳು ಈ ದೇವಸ್ಥಾನದಲ್ಲಿ ಇವೆ. ದೇವಾಲಯದ ಕಂಬಗಳ ಮೇಲೆ ತಮಿಳು ಶಾಸನಗಳು, ಬೆಂಗಳೂರು ಯುದ್ಧವನ್ನು ವಿವರಿಸುವ ಕನ್ನಡ ಶಾಸನವು ಈ ದೇವಸ್ಥಾನದಲ್ಲಿದೆ. ಇಲ್ಲಿನ ಅರ್ಚಕರ ಮಾಹಿತಿಯ ಪ್ರಕಾರ ಸುಮಾರು 800 ವರ್ಷಗಳಿಂದ ಪುರೋಹಿತರಾಗಿ ವಂಶ ಪಾರಂಪರ್ಯವಾಗಿ ಇವರು ಕಾರ್ಯನಿರ್ವಹಿಸಿಕೊಂಡು ಬಂದಿದ್ದಾರೆ. ಇದಲ್ಲದೆ ಇಲ್ಲಿನ ಮುಖ್ಯ ಲಿಂಗಗಳನ್ನು ಚೋಳ ರಾಜರು ಪ್ರತಿಷ್ಠಾಪಿಸಿದ್ದರೆ, ಇನ್ನೆರಡು ಲಿಂಗಗಳನ್ನು ಋಷಿಗಳು ಪ್ರತಿಷ್ಠಾಪಿಸಿದ್ದಾರಂತೆ. ಇಲ್ಲಿನ ಪ್ರಮುಖ ಆಕರ್ಷಣೆ ಎಂದರೆ ಒಂದೇ ಸಮಯದಲ್ಲಿ ಪಾರ್ವತಿ ದೇವಿ ಮತ್ತು ನಾಗೇಶ್ವರರನ್ನು ದರ್ಶನ ಪಡೆಯುವುದು ಆಗಿದೆ. ಮುಖ್ಯವಾಗಿ ಸ್ಕಂದ ಪುರಾಣದಲ್ಲಿ ಈ ಪ್ರದೇಶದ ಬಗ್ಗೆ ಉಲ್ಲೇಖ ಮಾಡಲಾಗಿದೆಯಂತೆ. ಸ್ಕಂದ ಪುರಾಣದಲ್ಲಿ ಬರುವ ನಿಂಬಾಪುರಿ ಭಾಸ್ಕರ ಕ್ಷೇತ್ರವು ಈಗಿನ ಪಂಚಲಿಂಗ ನಾಗೇಶ್ವರ ದೇವಾಲಯವಂತೆ. ಬೆಂಗಳೂರಿನ ಮೊದಲ ದೇವಸ್ಥಾನ ಎಂದು ಈ ಪಂಚಲಿಂಗ ನಾಗೇಶ್ವರ ದೇವಸ್ಥಾನವನ್ನು ಹೇಳಲಾಗುತ್ತೆ. ಚೋಳರು ಶೈವ ಆಗಮರನ್ನು ಇಲ್ಲಿಗೆ ಕರೆತಂದು ಆಗಮರಿಂದ ದೇವಸ್ಥಾನ ನಡೆಸಲಾಗುತ್ತಿತ್ತಂತೆ. ಇದಲ್ಲದೆ ಅಂದಿನ ಕಾಲಕ್ಕೆ 4 ರಾಜಗೋಪುರಗಳನ್ನು ಹೊಂದಿದ್ದ ಏಕೈಕ ದೇವಸ್ಥಾನ ಇದೇ ಶಕ್ತಿಪೂರಿತ ಪಂಚಲಿಂಗ ನಾಗೇಶ್ವರ ದೇವಾಲಯ. ಈ ದೇವಸ್ಥಾನದಲ್ಲಿ ಇಂದಿಗೂ 4 ರಾಜಗೋಪುರಗಳಿವೆ. ನಂದಿ ವಿಗ್ರಹವೂ ಇದೆ. ನಂದಿ ವಿಗ್ರಹದ ಮುಂದೆ ಸೂರ್ಯ ದೇವರು ನೆಲೆಸಿದ್ದಾರೆ. ದೇವಾಲಯವು ವಿಶಾಲವಾದ ಜಾಗದಲ್ಲಿ ನಿರ್ಮಾಣವಾಗಿದೆ. ಪ್ರತಿದಿನ ಪ್ರದಕ್ಷಿಣೆ ಮಾಡಿದರೂ ಆರೋಗ್ಯದ ಜೊತೆಗೆ ಆ ಪರಶಿವನ ಆಶೀರ್ವಾದವು ದೊರಕಲಿದೆ. ದೇವಸ್ಥಾನ ದ್ರಾವಿಡ ಶೈಲಿಯಲ್ಲಿ ನಿರ್ಮಾಣವಾಗಿದೆ. ನೋಡಲು ಅತ್ಯಂತ ಭವ್ಯದಿಂದ ಕೂಡಿದೆ. ದೇವಸ್ಥಾನದ ಒಳಗೆ ಹೋಗುತ್ತಿದ್ದಂತೆ ನಾವು 500-600 ವರ್ಷಗಳ ಹಿಂದೆ ಹೋಗಿದ್ದೇವೋ ಎನ್ನುವಂತೆ ಭಾಸವಾಗುತ್ತದೆ. ಅಲ್ಲಿನ ವಾಸ್ತುಶಿಲ್ಪ ನಮ್ಮ ಮನಸ್ಸಿಗೆ ನೆಮ್ಮದಿ ತರುತ್ತದೆ. ಇನ್ನು ಇಲ್ಲಿ ಪ್ರತಿದಿನ 6:30ರಿಂದ 11:30ರವರೆಗೆ ಪೂಜೆ ನಡೆಯುತ್ತದೆ. ಸಾಯಂಕಾಲ 5:30ರಿಂದ 8 ಗಂಟೆಯವರೆಗೆ ದೇವಸ್ಥಾನ ತೆರೆದಿರುತ್ತದೆ. ಧನುರ್ಮಾಸದಲ್ಲಿ ಬೆಳಗ್ಗೆ 4 ಗಂಟೆಯಿಂದ 9 ಗಂಟೆ, ಸಂಜೆ 5ರಿಂದ 8ರವರೆಗೆ ಇರುತ್ತದೆ. ಸೋಮವಾರದಂದು ಜನರು ಹೆಚ್ಚಾಗಿ ಬರುತ್ತಾರೆ. ದೇವಸ್ಥಾನದ ಆವರಣದಲ್ಲಿರುವಂತಹ ಗಣೇಶನ ವಿಗ್ರಹವು ಎಲ್ಲರ ಆಕರ್ಷಣೆ. ಭಟ್ಕಳದ ಗೋವಿಂದ ಶೆಟ್ಟಿ ಎಂಬ ಈತ ಕೆಲವು ವರ್ಷಗಳಿಂದ ಇಲ್ಲೇ ನೆಲೆಸಿದ್ದಾರೆ. ದೇವಸ್ಥಾನದ ಮಹಿಮೆ ಬಗ್ಗೆ ಈ ವ್ಯಕ್ತಿ ಏನು ಹೇಳುತ್ತಾರೆ ಕೇಳಿ. ಇಲ್ಲಿ ಒಂದು ನಾವು ಕ್ಯಾಶುವಲ್ ಆಗಿ ಬಂದು ಕುಂತಾಗ 3 ವರ್ಷದ ಹಿಂದೆ ಇದು ನಾಗೇಶ್ವರ ಸ್ವಾಮಿ ದೇವಸ್ಥಾನ ಅಂದಾಗ ನನಗೆ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ನೆನಪಾಯಿತು. ಅದೇನೋ ಆ ಥರದ್ದು ಒಂದು ಕ್ಷೇತ್ರ ಅಂದ್ಕೊಂಡಿದ್ದೆ. ಆದರೆ ನನ್ನ ಮನಸ್ಸಲ್ಲಿ ಒಂದು ಭಾವನೆ ಬಂತು. ನಾನು ಈ ವೈಟ್ ಪ್ಯಾಚಸ್ ಇರೋದ್ರಿಂದ ನಾಗರಾವ್ನ ನೋಡಬಾರ್ದು ನಮ್ಮ ಅಮ್ಮ ಹೇಳ್ತಿದ್ರು. ನಾನು ಎಲ್ಲೂ ನೋಡೋಕೆ ಹೋಗ್ತಿರ್ಲಿಲ್ಲ. ನನ್ನ ಮನಸ್ಸಲ್ಲಿ ನಾನು ನಿನ್ನ ನೋಡಲೇ ಇಲ್ವಲ್ಲ, ಆದರೂ ನಿನ್ನ ಸ್ಥಾನಕ್ಕೆ ಬರ್ತೀನಲ್ಲ ಹೀಗೆ ಆಲೋಚನೆ ಬಂದಾಗ ಏನೋ ಬರ್ಕೊಂಡು ಕುಂತಿದ್ದೆ. ಯಾರೂ ಇಲ್ಲ. ಏನೋ ಸೌಂಡ್ ಆದಾಗ ನೋಡ್ತೀನಿ, ಕಾಲು ಬುಡದಿಂದ ನಾಗ ಹೋಗ್ತಾಯಿದ್ದೆ. ಭಾಳ ಗಾಬರಿ ಆದೆ ನಾನು. ಆಯಿತು, ನನ್ನ ಕತೆ ಮುಗಿದೋಯ್ತು ಅನ್ನೋ ಮಟ್ಟಕ್ಕಿದ್ದೆ. ಕಣ್ಬಿಟ್ಕೊಂಡು ಓಂ ನಮಃ ಶಿವಾಯ ಅಂತ ಸುಮಾರು ನೋಡ್ತೀನಿ ಮುಂದೆ ಹೋಗ್ತಾಯಿದ್ದೆ. ಹಾವು
ಸೊ ಆವತ್ತಿಂದ ನನಗನ್ನಿಸ್ತು ಈ ಸ್ಥಳ ಸ್ವಲ್ಪ ಪವಿತ್ರವಾದ್ದು ಅಂತ. ಆಮೇಲೆ ಗೊತ್ತಾಯಿತು ಇದು ಭಾಳ ಪುರಾತನವಾದಂಥದ್ದು, ಚೋಳ ಅರಸರು ಇದನ್ನು ಕಟ್ಟಿದ್ರು ಅಂತ, ಗಂಗರಾಜ ಅಂತ. ಆಮೇಲೆ ಇಲ್ಲಿ ರಾವಣ ಗೋಕರ್ಣದಲ್ಲಿ ಅವನು ಆತ್ಮಲಿಂಗ ಕಳ್ಕೊಂಡ್ಮೇಲೆ ಬಂದು ಸ್ನಾನ ಮಾಡಿ ಪೂಜೆ ಮಾಡಿ ಹೋಗಿದ್ದಾನಂತೆ. ಬಾದರಾಯಣ ಅನ್ನುವಂಥವ್ರು ನಾಗೇಶ್ವರ ಸ್ವಾಮಿ ಟೆಂಪಲನ್ನು ಮೊದಲು ಸ್ಥಾಪನೆ ಮಾಡಿದ್ದು. ಆನಂತರ ಅನೇಕ ಅರಸರುಗಳು, ಹೊಯ್ಸಳ ಅರಸರು, ಮೈಸೂರದವರುಗಳು, ಇವರೆಲ್ಲರೂ ಸೇರಿ, ವಿಜಯನಗರ ಅರಸರು ಎಲ್ಲ ಸೇರಿ ಸಹಕಾರದಲ್ಲಿ ಡೆವಲಪ್ ಮಾಡ್ತಾ ಬಂದಿದ್ದಾರೆ. ಭಾಳಷ್ಟು ವೈವಿಧ್ಯಗಳು ಇಲ್ಲಿದ್ದಾವೆ. ಗಿಡಗಳು ಭಾಳ ವಿಶೇಷವಾದ ಗಿಡಗಳು. ರುದ್ರಾಕ್ಷಿ ಗಿಡ ಇದೆ ಒಳಗಡೆ, ಅದು ಭಾಳ ವಿಶೇಷ, ಎಲ್ಲೂ ನಾನು ನೋಡಲೇ ಇಲ್ಲ. ಆಮೇಲೆ ಇದು ಬೇವೂರು ಅಂದರೆ ಬೇವಿನ ಮರ ಭಾಳ ಇತ್ತಂತೆ. ಇದೆಲ್ಲ ಗೋಪುರಗಳು ಕಟ್ಟುವಾಗ ಅದನ್ನು ತೆಗೆದಾಕಿ ಅಲ್ಲೊಂದು ಬೇವಿನ ಗಿಡ ಹಾಕಿದ್ದಾರೆ, ನೆನಪಿಗಿದೆ. ಆಮೇಲೆ ಬನ್ನಿ ವೃಕ್ಷ ಅಂತಾರಲ್ಲ, ಅದು ಇಲ್ಲಿ ಭಾಳ ಇದೆ. ಬಿಲ್ಲುಪತ್ರೆ ಅಂತೂ ಎಲ್ಲ ಕಡೆಗಿದೆ. ಆಮೇಲೆ ಎದುರುಗಡೆಗೆ ಧ್ವಜಸ್ತಂಭ, ಅಲ್ಲಿ ಶ್ರೀಚಕ್ರ ಇದೆ ಅಂತ ಹೇಳ್ತಾರೆ. ಬಾವಿ, 4-5 ಬಾವಿ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಅಂದರೆ ಈ ನಾಗ ಅವಾಗ ದರ್ಶನ ಕೊಡ್ತಾ ಇರ್ತಾನೆ, ಒಂದಲ್ಲ ಒಂದು ಸಮಯದಲ್ಲಿ. ಜನರು ಅದನ್ನು ಮರೆಯೋಕ್ಕಾಗಲ್ಲ. ಇಲ್ಲಿ ಹಿಂದೆ ರಥೋತ್ಸವದ ವೇಳೆ ರಥ ಮುರಿದು ಕೆಳಗೆ ಬಿದ್ದರೂ ಯಾರಿಗೂ ಏನೂ ಆಗಲಿಲ್ಲವಂತೆ. ಇದೆಲ್ಲವೂ ದೇವರ ಪವಾಡ. ಆ ಪರಶಿವನೇ ಇಲ್ಲಿಗೆ ಬರುವ ಭಕ್ತರನ್ನು ಕಾಯುತ್ತಿದ್ದಾರಂತೆ. ರೀಸೆಂಟಾಗಿ ಅದು ಇದು ರಥ ಮುರಿದೋಗಿತ್ತು. ಯಾರಿಗೂ ಅದು ಬಿದ್ದರು, ಯಾರಿಗೂ ಏನು ಅನಾಹುತ ಆಗಿಲ್ಲ. ರಾತ್ರಿಯಲ್ಲಿ ಬಿದ್ದರು. ಅವಾಗಲೇ ಹೇಳ್ತಾಯಿದ್ರು ದೇವರಿದ ಒಬ್ರಿಗೂ ಅನಾಹುತ ಆಗಲಿಲ್ಲ ಅಂತ. ಆಮೇಲೆ 1.5 ಕೋಟಿ ರಥ ಕೂಡ ಈಗ ಒಂದು ವರ್ಷದಲ್ಲಿ ಮಾಡಿದ್ದಾರೆ. ಸೊ ದೇವಸ್ಥಾನ ತುಂಬ ಫೇಮಸ್ಸು, ಅದ್ರ ಬಗ್ಗೆ ಮಾತೇ ಇಲ್ಲ. ಭಕ್ತರುಗಳು ಅವ್ರು ಹೇಳಿದ ಹರಕೆಗಳೆಲ್ಲ ಈಡೇರಿತಂಗೆ ಕಾಣುತ್ತೆ. ಅವ್ರು ಹೇಳಿದಷ್ಟು ದಿವಸ ಬಂದು ಹೊಟ್ಟೋಗ್ಬಿಡ್ತಾರೆ. ಆಮೇಲೆ ಒಳಗಡೆ ಹೋದರೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ, ಶಿವಧ್ಯಾನ ಮಾಡಿ ಅಂತ ಅವರು ಪುರೋಹಿತರು ಹೇಳ್ತಾರೆ. ಆವಾಗ ಅವ್ರಿಗೇನೋ ವಿಶೇಷ ಅನುಭವ ಮನಸ್ಸಿಗೆ ಆಗುತ್ತೆ ಅಂತ ಕಾಣುತ್ತೆ. ಕಂಟಿನ್ಯೂಸ್ ಬರ್ತಾ ಇರ್ತಾರೆ. ಹೀಗೆ ಈ ಪಂಚಲಿಂಗ ನಾಗೇಶ್ವರ ದೇವಾಲಯದ ಮಹಿಮೆಗಳು ಇಷ್ಟೇ ಅಲ್ಲ, ಇನ್ನು ಹೇಳಲಾಗದಷ್ಟು, ಮುಗಿಯಲಾರದಷ್ಟು ಇವೆ. ಕೊನೆಯದಾಗಿ ಈ ದೇವಸ್ಥಾನ ಇಲ್ಲಿ ನಿರ್ಮಾಣ ಮಾಡಿರುವುದಕ್ಕೆ ಬಂಡೆಯ ಮೇಲೆ ಕೆತ್ತನೆಯ ಮೂಲಕ ಧನ್ಯವಾದಗಳನ್ನು ತಿಳಿಸಿದ್ದಾರೆ ಬೇಗೂರಿನ ಜನರು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ದೇವಸ್ಥಾನದೊಂದಿಗೆ ನಾವು ನಿಮ್ಮನ್ನು ಭೇಟಿಯಾಗ್ತೇವೆ. ಅಲ್ಲಿವರೆಗೂ ಧನ್ಯವಾದಗಳು. ಇದೇ ರೀತಿ ನಿಮ್ಮ ಊರು, ಗ್ರಾಮದಲ್ಲಿ ವಿಶೇಷ ಮಹಿಮಾನ್ವಿತ ದೇವಸ್ಥಾನಗಳು ಇದ್ದರೆ ನಮ್ಮನ್ನು ಸಂಪರ್ಕಿಸಿ. ನಾವು ಅದನ್ನು ಚಿತ್ರೀಕರಿಸಿ ಪ್ರಸಾರ ಮಾಡುತ್ತೇವೆ. ಮೊಬೈಲ್ ಸಂಖ್ಯೆ 7411372555.